ಹಾಯ್ ಆಲ್ ನಮಸ್ಕಾರ. ನಾನಿವತ್ತು ಕರುಂಗಲಿ ಮಾಲನ್ನು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ದೆ. ಕರುಂಗಲಿ ಮಾಲ ಇತ್ತೀಚೆಗೆ ಫುಲ್ಲು ಟ್ರೆಂಡಾಗಿ ಹೋಗಿದೆ. ಬಿಸ್ನೆಸ್ ಮ್ಯಾನ್ಗಳು, ಸೆಲೆಬ್ರಿಟೀಸ್ಗಳು ಎಲ್ಲರ ಕತ್ತಲ್ಲೂ ನೋಡ್ತಾ ಇದ್ದೀರಾ. ಕರುಂಗಲಿ ಮಾಲ ಏನಪ್ಪ ಇಷ್ಟೊಂದು ಜನ ಹಾಕೋತಿದ್ದಾರೆ, ಏನು ಫ್ಯಾಷನ್ಗೋಸ್ಕರ ಹಾಕೋತಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಕರುಂಗಲಿ ಮಾಲನ ವೇರ್ ಮಾಡಿದ್ರೆ ನಮ್ಗೆ ಯಾವುದೇ ಮಾಟ ಮಂತ್ರ ದುಷ್ಟಶಕ್ತಿ ಇದು ಯಾವುದೂ ತಟ್ಟೋದಿಲ್ಲ. ಮತ್ತು ಆರೋಗ್ಯದಲ್ಲಿ ಸಮಸ್ಯೆ ಇರೋರು ಖಂಡಿತ ಇದನ್ನು ಹಾಕ್ಕೊಂಡ್ರೆ ಆರೋಗ್ಯದಲ್ಲಿ ಎಷ್ಟೊಂದು ವ್ಯತ್ಯಾಸನ ಕಾಣ್ಬೋದು ಅಂತಲೇ ಹೇಳ್ಬೋದು. ತುಂಬ ಕೋಪ ಇರೋರಿಗೆ ಮನುಷ್ಯನ ಶಾಂತವಾಗಿರೋದಕ್ಕೆ ಈ ಕರುಂಗಲಿ ಮಾಲ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಕರುಂಗಲಿ ಮಾಲನ ಎಬೋನಿ ಟ್ರೀ ಅಂತ ಕರಿ ಮರದಲ್ಲಿ ಮಾಡಿರೋದು. ಇದು ತಮಿಳ್ನಾಡಲ್ಲಿ ಮಾತ್ರ ಸಿಗೋದು ಅಂತ ಹೇಳ್ತಾರೆ. ತುಂಬಾ ಇದರಲ್ಲಿ ಬೆನಿಫಿಟ್ನ ತುಂಬ ಜನ ಆಲ್ರೆಡಿ ನೋಡ್ತಿದ್ದಾರೆ. ನಾನು ಇವತ್ತು ನನ್ನ ಕೈ ಸಿಕ್ಕಿದೆ. ಖಂಡಿತ ನನ್ನ ಲೈಫಲ್ಲಿ ಏನಾದರೂ ಚೇಂಜಸ್ ಆದರೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ತೀನಿ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂತ ಇದ್ದರೆ ಈಗ ಮಾರ್ಕೆಟಲ್ಲಿ ತುಂಬ ಫೇಕ್ ನಡೀತಾ ಇರೋದ್ರಿಂದ ನೀವು ಚೆಕ್ ಮಾಡಿ ತಗೊಳ್ಳಿ. ಇದು ಎಲ್ಲರ ಲೈಫಲ್ಲೂ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ. ಖಂಡಿತ ನನ್ನ ಲೈಫಲ್ಲೂ ಏನಾದರೂ ಮ್ಯಾಜಿಕ್ ಥರ ಇದು ವರ್ಕ್ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ನಾನು ಇದ್ರ ಬೆನಿಫಿಟ್ನ ಶೇರ್ ಮಾಡ್ತೀನಿ. ನನಗೆ ಈ ಥರದ ಮೇಲೆಲ್ಲ ನಂಬಿಕೆ ಇಲ್ಲ, ಬಟ್ ಆದ್ರೂ ಎಲ್ಲರೂ ಹೇಳ್ತಿದ್ದಾರಲ್ಲ ನೋಡೋಣ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಿರೋದು. ಯಾಕಂದರೆ ಆರೋಗ್ಯದಲ್ಲಿ ಮನಃಶಾಂತಿ ನಿಜವಾಗ್ಲೂ ಖಂಡಿತ ಬೇಕೇ ಬೇಕು. ಯಾಕಂದರೆ ಮನಸ್ಸು ಶಾಂತವಾಗಿಲ್ಲ ಅಂದರೆ ನಾವು ಏನು ಮಾಡೋಕ್ಕಾಗಲ್ಲ, ನೆಮ್ಮದಿಯಾಗಿರಲೇಬೇಕು. ಈ ಸರದಿಂದ ಸಿಗುತ್ತೆ ಅಂತ ಹೇಳ್ತಿದ್ದಾರಲ್ಲ, ನೋಡೋಣ ಟ್ರೈ ಮಾಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನಿವತ್ತು ಪರ್ಚೇಸ್ ಮಾಡೇ ಬಿಟ್ಟಿದ್ದೀನಿ. ನೋಡೋಣ ಹೇಗೆ ವರ್ಕ್ ಆಗುತ್ತೆ. ಇದನ್ನು ನಂಬೋದೋ ಬಿಡೋದೋ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಒರಿಜಿನಲ್ಲೇ ತೊಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.